ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 76ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಭೂತಃ ಭೂತಾವಾಸೋ ವಾಸುದೇವಃ ಸರ್ವಾಸುನಿಲಯೋ ನಲಃ ದರ್ಪಃ ದರ್ಪದೋ ದೃಪ್ತೋ ದುರ್ಧರೋಥಾಪರಾಜಿತಃ. ಭೀಷ್ಮಾಚಾರ್ಯರು ಸ್ತೋತ್ರವನ್ನು ಮಾಡುತ್ತಾ ಪರಮಾತ್ಮನನ್ನು ಭೂತಾವಾಸಃ ಅಂತ ಕರೀತಾರೆ. ಭೂತಾವಾಸಃ ಅಂತನ್ನೋದನ್ನು ಎರಡು ರೀತಿಯಿಂದ ಅರ್ಥೈಸಲಿಕ್ಕೆ ಸಾಧ್ಯ. ಒಂದು, ಭೂತಾವಹ ಮತ್ತು ಆಸಹ ಈ ಎರಡೂ ಶಬ್ದಗಳು ದ್ವಂದ್ವವಾಗಿ ಭೂತಾವಾಸಃ ಅಂತನ್ನುವ ಒಂದು ಶಬ್ದ ಆಗಿದೆ ಅಂತ ಒಂದು ಅರ್ಥ. ಇನ್ನೊಂದು ಬೇರೆ ರೀತಿಯಿಂದ ಅಖಂಡವಾದ ಶಬ್ದದ ಅರ್ಥವನ್ನು ಮಾಡಲಿಕ್ಕೆ ಸಾಧ್ಯ. ಮೊದಲನೆಯದ್ದಾಗಿ ಭೂತಾವಹ ಮತ್ತು ಆಸಹ ಎರಡೂ ಶಬ್ದಗಳ ದ್ವಂದ್ವ ಹೇಗೆ ಅಂತ ತಿಳಿದುಕೊಳ್ಳೋಣ. ಭೂತಾನಿ ಅವತಿ ಇತಿ ಭೂತಾವಹ, ಸರ್ವಭೂತಗಳನ್ನು ರಕ್ಷಣೆ ಮಾಡುತ್ತಾನೆ ಪರಮಾತ್ಮ, ಆದ್ದರಿಂದ ಭೂತಾವಹ ಇದು ಭಗವಂತನ ಹೆಸರು. ಆಸರತಿ ಇತಿ ಆಸಹ, ಭಕ್ತರನ್ನು ರಕ್ಷಣೆ ಮಾಡುವುದರಲ್ಲಿ ಸದಾಕಾಲ ಆಸಕ್ತನು, ಆದ್ದರಿಂದ ಆಸಹ. ಭೂತಾವಹ ಚ ಅಸೌ ಆಸಹ ಭೂತಾವಾಸಃ ಅಂತ ಒಂದು ಅರ್ಥ. ಇನ್ನೊಂದು, ಭೂತಾನಿ ವಸಂತಿ ಇತಿ ಭೂತಾವಾಸಃ, ಯಾವ ಪರಮಾತ್ಮನಲ್ಲಿ ಸಕಲ ಭೂತಗಳು ಆಶ್ರಯವನ್ನು ಪಡೆದುಕೊಂಡಿವೆಯೋ ಅಂತಹ ಭಗವಂತನನ್ನು ಭೂತಾವಾಸಃ ಅಂತ ಕರಿತೇವೆ. ವಾಸುದೇವ, ಅನೇಕ ಬಾರಿ ಈ ಶಬ್ದ ಬಂದಿದೆ. ಭಗವಂತ ವಸುದೇವನ ನಿಮಿತ್ತ ಮಾಡಿಕೊಂಡು ಅವತಾರ ಮಾಡಿದ್ದಾನೆ ಕೃಷ್ಣನಾಗಿ, ಆದ್ದರಿಂದ ವಾಸುದೇವ. ಇನ್ನೊಂದು ವಾರ್ಥಂ, ವ ಅಂತಂದರೆ ಜ್ಞಾನ ಅಂತ ಅರ್ಥ. ವಾರ್ಥಂ ಜ್ಞಾನಕ್ಕೋಸ್ಕರವಾಗಿ, ಜ್ಞಾನ ಪ್ರಸರಣಕ್ಕೋಸ್ಕರವಾಗಿ. ಅಸುದೇವ ಅಂದರೆ ವಾಯುದೇವರು. ಜಾತಃ ಅವರು ಜನ್ಮವನ್ನು ತಾಳಿದರು. ಯಸ್ಮಾತ್ ಯಾವ ಭಗವಂತನ ಆಜ್ಞೆಯಿಂದ, ಅಂತಹ ಭಗವಂತನನ್ನು ವಾಸುದೇವ. ಜ್ಞಾನಕ್ಕೋಸ್ಕರವಾಗಿ ಪ್ರಾಣದೇವರು ಅವತರಿಸಿದ ಹಿನ್ನೆಲೆ ಇಲ್ಲಿ ನಾವು ಕಾಣಬಹುದು. ಅದಕ್ಕೆ ಕಾರಣನಾದ ಭಗವಂತನನ್ನು ವಾಸುದೇವ ಅಂತ ಕರೀತಾ ಇದ್ದಾರೆ. ಸರ್ವಾಸು ನಿಲಯ, ಅಸು ಅಂದರೆ ಪ್ರಾಣ ಅಂತ. ಅಸು ಉಳ್ಳದ್ದು ಅಸು ಅಂದರೆ ಪ್ರಾಣ, ಜೀವಶಕ್ತಿ ಉಳ್ಳದ್ದು ಅಸು, ಪ್ರಾಣಶಕ್ತಿ ಉಳ್ಳಂತಹ ಪ್ರಾಣಿಗಳು. ಸರ್ವಾಸೂನಾಂ, ಸಕಲ ಅಸುಗಳಿಗೆ ಅಂದರೆ ಪ್ರಾಣಿಗಳಿಗೆ ನಿಲಯ, ಆಶ್ರಯನಾಗಿದ್ದಾನೆ ಭಗವಂತ, ಆದ್ದರಿಂದ ಸರ್ವಾಸು ನಿಲಯ ಅಂತ. ಅನಲಹ, ಭಕ್ತಾಭೀಷ್ಟದಾನೇ ಅಲಂ ಬುದ್ಧಿ ನ ಅಸ್ತಿ ಇತಿ ಅನಲಹ ಅಂತ. ಅಲಂ ಅಂತಂದರೆ ಸಾಕು ಅನ್ನುವ ಬುದ್ಧಿ. ಅಲಂ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಸಾಕು ಅಂತನ್ನುವ ಅರ್ಥ. ಅನಲ ಅಂದರೆ ಸಾಕನ್ನದೇ ಇರೋದು. ಭಗವಂತ ಭಕ್ತರಿಗೆ ಅಭೀಷ್ಟಗಳನ್ನು ಕೊಡುವ ವಿಚಾರದಲ್ಲಿ ಸಾಕೆನ್ನುವ ಬುದ್ಧಿ ಉಳ್ಳವನಲ್ಲ. ಎಷ್ಟು ಜನ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತಾರೆ. ಒಂದು ಊರ, ಒಂದು ಕೇರಿಯ, 14 ಲೋಕಗಳಲ್ಲಿ ಇರುವ ಸಕಲ ದೇವತೆಗಳು, ಮುನಿಗಳು, ಸಂತರು, ಮಹಂತರು, ಸಜ್ಜನರು, ಮನುಷ್ಯರು, ಯಕ್ಷರು, ಕಿನ್ನರರು ಇವರೆಲ್ಲರೂ ಭಗವಂತನನ್ನು ಪ್ರಾರ್ಥಿಸಿ ತಮ್ಮ ಅಭೀಷ್ಟಗಳನ್ನು ಬೇಡಿಕೊಳ್ಳುವವರೇ.
ಅಂತಹ ಪ್ರಾರ್ಥನೆ ಮಾಡುವಂತಹ ಸಕಲರಿಗೆ ಅಭೀಷ್ಟಗಳನ್ನು ಕೊಡುವುದರಲ್ಲಿ ಬೇಸತ್ತು ಕುಳಿತುಕೊಳ್ಳುತ್ತಾನ ಪರಮಾತ್ಮ? ಸರ್ವಥಾ ಇಲ್ಲ. ಅವನಿಗೆ ಭಕ್ತರಿಗೆ ಆಶೀರ್ವಾದ ಮಾಡುವುದರಲ್ಲಿ, ಅಭೀಷ್ಟಗಳನ್ನು ನೀಡುವುದರಲ್ಲಿ ಸರ್ವಥಾ ಅಲಂಬುದ್ಧಿ ಇಲ್ಲ. ಸುಮ್ಮನೆ ಒಂದು ವಿಚಾರ ಅಂತ ಹೇಳುತ್ತೇನೆ. ಪರಮಾತ್ಮನಿಗೆ ಶಾಸ್ತ್ರೀಯವಾಗಿ ವೇದಾಂತದ ವಿಚಾರವನ್ನು ನಾವು ತೆಗೆದುಕೊಂಡು ನೋಡಿದಾಗ ನಿದ್ದೆ ಅನ್ನುವಂತಹದ್ದಿಲ್ಲವೇ ಇಲ್ಲ. ಆದರೂ ಭಗವಂತ ಮಲಗಿಕೊಂಡಂತೆ ನಟನ ಮಾಡುತ್ತಾನೆ. ತಿರುಮಲ ಕ್ಷೇತ್ರದಲ್ಲಿ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಸುಪ್ರಭಾತ ಸೇವೆಯನ್ನು ಮಾಡುತ್ತಾರೆ, ರಾತ್ರಿ ಏಕಾಂತ ಸೇವೆಯನ್ನು ಮಾಡುತ್ತಾರೆ. ರಾತ್ರಿ ಕಾಲ ಏಕಾಂತ ಸೇವೆಯನ್ನು ಮಾಡಿದರೆ ಭಗವಂತನನ್ನು ಮಲಗಿಸೋದು ಅಂತ, ಸುಪ್ರಭಾತ ಸೇವೆಯನ್ನು ಮಾಡಿದರೆ ಭಗವಂತನನ್ನು ಏಳು ಪರಮಾತ್ಮ ಅಂತ ಪ್ರಾರ್ಥನೆಯನ್ನು ಮಾಡೋದು. ರಾತ್ರಿ ಮಲಗುವುದು ಪರಮಾತ್ಮನ ಏಕಾಂತ ಸೇವೆ, ಅದು ರಾತ್ರಿ 1 ಗಂಟೆಗೆ ಇರುತ್ತದೆ. ಬೆಳಗಿನ ಜಾವ ಪರಮಾತ್ಮ ಸುಪ್ರಭಾತ ಸೇವೆಯನ್ನು ಸ್ವೀಕಾರ ಮಾಡುವಂತಹದ್ದು ಸರಿಯಾಗಿ 3 ಗಂಟೆಗೆ. ಹೀಗಾಗಿ 2 ಗಂಟೆಗಳ ಕಾಲ ನಿದ್ದೆಯನ್ನು ಮಾಡಿ ಪರಮಾತ್ಮ ಭಕ್ತರ ಅಭಿಪ್ಸೆಗಳನ್ನು ಪೂರ್ಣ ಮಾಡಲಿಕ್ಕಾಗಿ, ಅವರಿಗೆ ದರ್ಶನವನ್ನು ನೀಡುವುದಕ್ಕಾಗಿ ಎಚ್ಚರವಾಗಿ ಇರುತ್ತಾನೆ. ಸುಮ್ಮನೆ ಇಲ್ಲಿ ತಿರುಮಲ ಕ್ಷೇತ್ರದ ವಿಚಾರವನ್ನು ಚಿಂತನೆ ಮಾಡುವಾಗ ಹೇಳಿದೆ, ಭಗವಂತನಿಗೆ ಯಾವ ರೀತಿಯಾದ ನಿದ್ದೆ ಇತ್ಯಾದಿ ದೋಷಗಳಿಲ್ಲ. ಆದರೆ ನಾವು ಲೌಕಿಕವಾಗಿ ನೋಡಿದರೂ ಕೂಡ ಪರಮಾತ್ಮ ಅಷ್ಟು ಭಕ್ತರ ಮೇಲೆ ತನ್ನ ದಯೆಯನ್ನು ತೋರಿಸ್ತಾ ಅವರಿಗೆ ದರ್ಶನ ಕೊಡುವುದಕ್ಕಾಗಿ ಅಷ್ಟು ಅಲಂಬುದ್ಧಿ ಇಲ್ಲದೆ ಅವರಿಗೆ ಅಭಿಷ್ಟದಾನವನ್ನು ಮಾಡುತ್ತಾನೆ. ಆದ್ದರಿಂದ ಅನಲಹ ಅಂತನ್ನೋದು ಭಗವಂತನ ಹೆಸರು. ದರ್ಪ, ಅಸುರರ ದರ್ಪವನ್ನು, ಗರ್ವವನ್ನು, ಸೊಕ್ಕನ್ನು ಅಡಗಿಸ್ತಾನೆ. ಹಂತಿ, ಹಾತಿ ಅವರನ್ನು ಸಂಹಾರ ಮಾಡುತ್ತಾನೆ, ಅವರಲ್ಲಿರುವ ದರ್ಪವನ್ನು ಸಾಯಿಸ್ತಾನೆ. ಆದ್ದರಿಂದ ದರ್ಪ. ದರ್ಪದಹ, ಅಯೋಗ್ಯರಲ್ಲಿ ದರ್ಪವನ್ನು ಕೊಟ್ಟು ಅವರಿಗೆ ಅಂಧತಮಸ್ಸಿಗೆ ಹೋಗುವಂತೆ ಮಾಡುತ್ತಾನೆ. ದುಷ್ಟರು ದರ್ಪವನ್ನು ತೋರುವಂತೆ ಮಾಡಿ ಅವರು ಅಂಧತಮಸ್ಸಿಗೆ ಹೋಗುವಂತೆ ಮಾಡುತ್ತಾನೆ. ಹಿರಣ್ಯಕಶಿಪುವಿನಲ್ಲಿ ಇರುವಂತಹ ಜಯನಾಮಕ ದೇವತೆ, ದ್ವಾರಪಾಲಕ ದೇವತೆ, ಅವನಿಂದ ಬ್ರಹ್ಮದೇವರ ಸ್ತೋತ್ರವನ್ನೂ ಮಾಡಿಸ್ತಾನೆ. ಇನ್ನೊಂದು ಕಡೆಗೆ ಹಿರಣ್ಯಕಶಿಪು ಅನ್ನುವಂತಹ ಬ್ರಹ್ಮದೇವರಿಂದಲೇ ಹುಟ್ಟಿದಂತಹ ಒಬ್ಬ ರಾಕ್ಷಸ ಭಗವಂತನ ದ್ವೇಷವನ್ನು ಮಾಡುವಂತೆ ಮಾಡಿ ದರ್ಪವನ್ನು ಅವನಿಗೆ ಕೊಟ್ಟು ಅವನು ಅಂಧತಮಸ್ಸಿಗೆ ಹೋಗುವಂತೆಯೂ ಮಾಡುತ್ತಾನೆ. ಹೀಗಾಗಿ ನಮ್ಮಲ್ಲಿ ಅಯೋಗ್ಯರಾದಂಥವರಲ್ಲಿ ಇರುವಂತಹ ದರ್ಪವನ್ನು ಹೆಚ್ಚು ಮಾಡಿ ಅವರು ಅಂಧತಮಸ್ಸಿಗೆ ಹೋಗುವಂತೆ ಮಾಡುತ್ತಾನೆ. ಭಕ್ತರಲ್ಲಿ ಏನೋ ಅಕಸ್ಮಾತ್ತಾಗಿ ದರ್ಪ ಬಂದಿತ್ತು ಅಂದರೆ ಅದನ್ನು ದ್ಯತಿ, ದ ಅಂದರೆ 2 ಅರ್ಥ, ಒಂದು ದದಾತಿ, ಇನ್ನೊಂದು ದ್ಯತಿ. ದ್ಯತಿ ಅಂದರೆ ಖಂಡನ ಮಾಡಿ ಅದನ್ನು ನಿವಾರಣೆ ಮಾಡಿ ಅವರಿಗೆ ಅನುಗ್ರಹ ಮಾಡುತ್ತಾನೆ. ಅದಕ್ಕಾಗಿ ದರ್ಪದಹ. ದೃಪ್ತಃ, ಪರಮಾತ್ಮ ತನ್ನಿಂದಲೇ ತಾನು ತೃಪ್ತನಾಗಿದ್ದಾನೆ. ಆದ್ದರಿಂದ ದೃಪ್ತಃ, ಮತ್ತ ಪ್ರವೃತ್ತಿ ಅಂತ ಇನ್ನೊಂದು ಅರ್ಥವನ್ನು ತಿಳಿಸ್ತಾರೆ. ದುರ್ಧರಃ, ಯಾರಿಂದಲೂ ಕೂಡ ಪರಮಾತ್ಮನನ್ನು ಧಾರಣ ಮಾಡಲಿಕ್ಕೆ ಆಗುವುದಿಲ್ಲ. ಅವನನ್ನು ಪೂರ್ಣವಾಗಿ ತಲೆಯಲ್ಲಿ ಇಟ್ಟುಕೊಂಡು ಅವನ ಚಿಂತನವನ್ನು ಪೂರ್ಣವಾಗಿ ಮಾಡಿ ಅದನ್ನು ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅವನನ್ನು ಧಾರಣ ಮಾಡುವ ಸಾಮರ್ಥ್ಯ ರಮಾದೇವಿಯಿಂದ ಪ್ರಾರಂಭ ಮಾಡಿ ಉಳಿದ ಯಾವ ಜೀವಿಗಳಿಗೂ ಕೂಡ ಸಾಧ್ಯವಿಲ್ಲ. ಆದ್ದರಿಂದ ದುರ್ಧರಃ ಇದು ಭಗವಂತ. ಅಪರಾಜಿತಃ, ಅಪರೈಹಿ ಆಜಿತಃ ಪ್ರಾಪ್ತಃ. ಅಪರೈಹಿ ವಿಷ್ಣುವಾಸಕ್ತೈಹಿ. ಅಪರೈಹಿ ಅನ್ನೋದಕ್ಕೆ ವಿಷ್ಣುವಿನಲ್ಲಿ ಆಸಕ್ತರಾದಂತಹ ಭಕ್ತರು ಅಂತ ಒಂದು ಅರ್ಥ. ಹಾಗೆ ಅಂತಹವರಿಂದ, ಪರರಲ್ಲದೇ ಇರುವ ವೈಷ್ಣವರಿಂದ, ವಿಷ್ಣು ಭಕ್ತರಿಂದ ಆಜಿತಃ, ಅವರ ಭಕ್ತಿಯಿಂದ ಅವರ ಪಾಲಿಗೆ ಸಿಗುವಂಥವನು.
ಅವರಿಗೆ ಪ್ರಾಪ್ತನಾಗುವವನು. ಆದ್ದರಿಂದ ಅಪರಾಜಿತ ಭಗವಂತ. ಪರಾಜಿತೋ ನ ಭವತಿ ಅನ್ನುವ ಒಂದು ಪ್ರಖ್ಯಾತ ಅರ್ಥವೂ ಕೂಡ ಉಂಟು. ಯಾರಿಂದಲೂ ಕೂಡ ಉಳಿದವರಿಂದ, ಉಳಿದ ಯಾರ ರಾಜರುಗಳಿಂದ ಇತ್ಯಾದಿ ಜನರಿಂದ ಸೋಲನ್ನು ಕಾಣದೇ ಇರುವವನು ಪರಮಾತ್ಮ. ಪರಾಜಿತ ನ ಭವತಿ, ಸೋಲುವುದಿಲ್ಲ ಭಗವಂತ. ಆದ್ದರಿಂದ ಅಪರಾಜಿತ, ಇದು ಭಗವಂತನ ಹೆಸರು. ಈ ಎಲ್ಲ ಹೆಸರುಗಳಿಂದ ಸ್ತುತ್ಯನಾದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.